सरस्वती देवी जगन्माता दुर्गा लक्ष्मी सरस्वती देवी जगन्माता जगन्माता मां पाहि जगन्माता पाहि जगन्माता मां पाहि जगन्माता जगन्माता मां पाहि जगन्माता अम्बे जगन्माता जगदम्बे जगन्माता जगन्माता जगदम्बे जगन्माता पाहि जगन्माता मां पाहि जगन्माता जगन्माता मां पाहि जगन्माता दुर्गा लक्ष्मी सरस्वती देवी जगन्माता सरस्वती देवी जगन्माता By the divine grace of Jagannmata Shri Jnanakshi Rajarajeshwari, by the unlimited, boundless grace of Paramatma in all forms, we are all once again fortunate today to listen to the glory of Bhagavati Sri Jnanakshi Rajarajeshwari. ಜಗನ್ಮಾತೆ ರಾಜರಾಜೇಶ್ವರಿ ಅಮ್ಮನವರ ಕೃಪೆಯಿಂದ ಮತ್ತು ಪರಮಾತ್ಮನ ಎಲ್ಲ ರೂಪಗಳ ಕೃಪೆಯಿಂದ ಇವತ್ತು ಮತ್ತೆ ನಾವೆಲ್ಲರೂ ಜಗನ್ಮಾತೆಯ ರಾಜರಾಜೇಶ್ವರಿ ಜ್ಞಾನಾಕ್ಷಿ ಅಮ್ಮನವರ ಮಹಿಮೆಯನ್ನು ಕೇಳುವ ಭಾಗ್ಯ ನಮಗೆ ಲಭ್ಯವಾಗಿದೆ. We remember that in the previous episode, Bhagavan Vishnu's head was cut off by the string of the bow and it vanished. So we keep repeating in our mind that what is the Leela of Paramatma is beyond our understanding. ಪರಮಾತ್ಮನ ಲೀಲೆ ಏನು ಎಂಬುದು ನಮಗೆ ನಮ್ಮ ಮನಸ್ಸಿಗೆ ಗೋಚರವಾಗುವ ಲೀಲೆ ಅಲ್ಲ. ಅದು ಯಾವುದು ಅರ್ಥ ಆಗಲ್ಲ. ಏನನ್ನೂ ಮಾಡೋಕ್ಕೆ ಸಾಮರ್ಥ್ಯವಾದ ಪರಮಾತ್ಮ ಏನನ್ನು ತಾನೇ ಮಾಡೋಕ್ಕಾಗಲ್ಲ. ಪರಮಾತ್ಮ ಮುಂದೆ ಎಲ್ಲವನ್ನೂ ಮಾಡೋಕ್ಕಾಗಲ್ಲ. ಪರಮಾತ್ಮನ ಹೇಳಿದ್ರೆ ಇವಾಗ ಜಗನ್ಮಾತೆ ರೂಪದಲ್ಲಿ ದರ್ಶನ ಕೊಡ್ತಾರೆ. ಪರಮಾತ್ಮ ಏನನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ನಾವು ಕೇಳಬೇಕು. ನೋಡಿ, ನಾವು ಮೊದಲು ಕೇಳಿದ್ವಿ, ಮಗು ಅಂದರೆ ಒಂದು ತಲೆ ಇರುತ್ತೆ. ಮಗು ಅಂದರೆ ಸಾಮಾನ್ಯ ನಮ್ಮ
ಮನುಷ್ಯ ರೂಪದಲ್ಲಿ ಹುಟ್ಟುವ ಮಗು, ಒಂದು ಮಗು ಹುಟ್ಟುತ್ತೆ, ಒಂದು ತಲೆ ಇರುತ್ತೆ ಅಂತ ಕೇಳಿದೆ. ಆದರೆ ಎರಡು ತಲೆ ಇರೋ ಮಕ್ಕಳು ಕೂಡ ಇದ್ದಾರೆ. ವೆರಿ ರೇರ್ಲಿ ಯು ಫೈಂಡ್ there is one child which is two bodies in one body. ಇದು ಯಾಕೆ ಬಂತು ಈ ಥರ? ನಮ್ಗೆ ಗೊತ್ತಾಗಲ್ವಲ್ಲ, ಅರ್ಥ ಆಗಲ್ವಲ್ಲ. ಈ ಪ್ರಪಂಚದಲ್ಲಿ ಎರಡು ತಲೆ, ಎರಡು ಎದೆ, ಆದರೆ ಒಂದೇ ಒಂದು ಶರೀರ ಇರೋದು ಮಗು ಇದೆ, ಒಂದು ಮಗು, ಹೆಣ್ಮಗು ಇದೆ, ಇವತ್ತು ಇದೆ ಆ ಮಗು. ಸೊ ಪರಮಾತ್ಮನ ದೃಷ್ಟಿನಲ್ಲಿ, ಫ್ರಮ್ ದಿ ಪಾಯಿಂಟ್ ಆಫ್ ವ್ಯೂ ಆಫ್ ದಿ inexplicable capacity of Paramatma, anything can happen. Anything can happen because it is inexplicable. Paramatma's capacity is inexplicable, unbound. So what can happen, what cannot happen, we cannot imagine that. So when we hear for the first time in the human realm, when we hear for the first time that the heart was transplanted, the heart was transplanted for the first time, it was such a wonderful achievement when a heart transplantation took place. Now we have liver transplants, we have brain transplant, that is also being heard now. So when that is possible, then we come to know what is the capacity of the human mind. ಹಿಂದೆ ಒಂದು ಸಾರಿ ನಮ್ಮ ಮೊದಲು ಕೇಳಿ ಬಂತು ನಮಗೆ, ಒಬ್ಬ ಮನುಷ್ಯನ ಹೃದಯ ಏನಾದರೂ ಕೆಟ್ಟೋಗಿದ್ರೆ ಆ ಹೃದಯವನ್ನು ತೆಗೆದು ಇನ್ನೊಂದು ಹೃದಯ ಹೇಳಕ್ಕಾಗತ್ತೆ ಅಂತ ಮಾಡಿದ್ದಾರೆ. ಒಬ್ಬ ಮನುಷ್ಯನ ಲಿವರ್ ಇದೆಯಲ್ಲ, ಲಿವರ್ ಅದನ್ನು ಕೂಡ ಬದಲಾಯಿಸಿದ್ದಾರೆ. ಇವಾಗ ಕಿವಿ ಏನಾದರೂ ಹೋಗ್ಬಿಟ್ಟು ಅದನ್ನು ಕಿವಿನ ಹೊಸ ಕಿವಿ ಮಾಡಿಬಿಡ್ತಾರೆ. ಅದೇ ರೀತಿ ಮೆದುಳು ಕೂಡ ಬದಲಾವಣೆ ಮಾಡ್ಬೋದು ಅನ್ನೋ ಸ್ಥಿತಿ ಬಂದ್ಬಿಟ್ಟಿದೆ. ಇವಾಗ ಮನುಷ್ಯನೇ ಇಷ್ಟು ಮಾಡಬೇಕಾದ್ರೆ ಇನ್ನು ಪರಮಾತ್ಮನಿಂದ ಏನೇನು ಸಾಧ್ಯ ಇಲ್ಲ. ಜಸ್ಟ್ ಇಮ್ಯಾಜಿನ್ ದ ಕೆಪಾಸಿಟಿ ಆಫ್ ಪರಮಾತ್ಮ. ಆ್ಯಂಡ್ ವೇರ್ ಇಟ್ ಇಂಪ್ಲೈಸ್ ದಿ 100% ಕೆಪಾಸಿಟಿ ಆಫ್ ಪರಮಾತ್ಮ ಅಂಶ ಅವತಾರದಲ್ಲಿ ಬಂದ್ರೇನೆ ಅತಿ ಅದ್ಭುತವಾಗಿದೆ. ಇಟ್ ಕಮ್ಸ್ ಈವನ್ ಇನ್ ಪಾರ್ಷಿಯಲ್ ಆಸ್ಪೆಕ್ಟ್ಸ್ ಆಲ್ಸೋ ಈಸ್ ಏಬಲ್ ಟು ಡೂ ವಂಡರ್ಫುಲ್ ಥಿಂಗ್ಸ್. ಇಫ್ ಪರಮಾತ್ಮ ಇಸ್ ದೇರ್ ಇನ್ ದ ಫುಲ್ ಕಂಪ್ಲೀಟ್ ಕೆಪಾಸಿಟಿ, ವಾಟ್ ಆಲ್ ಪರಮಾತ್ಮ ಕ್ಯಾನ್ ಡೂ. ದಟ್ ಇಸ್ ವೈ ಇನ್ ದಟ್ ಬ್ಯಾಕ್ಗ್ರೌಂಡ್ ಓನ್ಲಿ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದೀಸ್ ಆ್ಯಂಡ್ ಎಪಿಸೋಡ್ಸ್. ಅದರಲ್ಲಿ ಯು ವೋಂಟ್ ಅಂಡರ್ಸ್ಟ್ಯಾಂಡ್ ದಿಸ್. ಸೊ ಹೌ ನಾರಾಯಣ, ಭಗವಾನ್ ನಾರಾಯಣ's head can go, we call him Bhagavan and he is Narayana. How can his head go? Because beyond him also there is another power. ಬಿಯಾಂಡ್ ನಾರಾಯಣನಿಗಿಂತಲೂ ಇನ್ನೂ ಅದ್ಭುತವಾದ ಶಕ್ತಿ ದೇವಿ ಇದ್ದಾಳೆ ಎಂಬುದನ್ನು ಇಲ್ಲಿ ಪ್ರಮಾಣ ಮಾಡ್ತಾ ಇದ್ದಾರೆ ಭಗವಂತನಾದ ವೇದವ್ಯಾಸ. ಸೊ ತಲೆ ಕತ್ತರಿಸಿ ಹೊಟ್ಟೋಗ್ಬಿಡ್ತು, ಇವಾಗ ಹೊಸ ತಲೆಯನ್ನು ಸೇರಿಸಬೇಕಂತ ದೇವಿ ಆಜ್ಞೆ ಮಾಡಿಬಿಟ್ಟಿದ್ದಾಳೆ. ಮದರ್ ಡಿವೈನ್ has already ordained that another head of a horse should be brought. Head of a horse should be brought and then united with the body. ಒಂದು ತಲೆ, ಕುದುರೆ ತಲೆಯನ್ನು ತಗೊಂಡು ಇವಾಗ ಸೇರಿಸಬೇಕಂತ ಭಗವತಿಯ ಆಜ್ಞೆ ಆಗಿದೆ. Thus granting the boon, the Devi vanished. ಈ ರೀತಿಯಾದ ವರವನ್ನು ಕೊಟ್ಟುಬಿಟ್ಟು ತಾಯಿ ಅಂತರ್ಧಾನವಾಗಿದ್ದಾಳೆ, ಕಣ್ಣು ಮರೆಯಾಗಿದ್ದಾಳೆ. Becoming very glad on getting this boon, Hayagriva went to his residence. ಇವಾಗ ಯಾವುದು ಹಯಗ್ರೀವ ಎಂಬ ರಾಕ್ಷಸ ಪ್ರಾರ್ಥನೆ ಮಾಡಿದ್ನಲ್ಲ, ತಪಸ್ಸು ಮಾಡಿದ್ದ. ಹಯಗ್ರೀವ ಎಂಬ ರಾಕ್ಷಸ ಪ್ರಾರ್ಥನೆ ಮಾಡಿ ಏನು ಪ್ರಾರ್ಥನೆ ಮಾಡಿದ್ದ? ನನಗೆ ಯಾರಿಂದಲೂ ಕೂಡ ಮರಣ ಬರಬಾರದು ಅಂತ ಕೇಳಿದ್ದ. ದೇವಿ ಹೇಳಿದ್ರು, ಹುಟ್ಟಿದವರೆಲ್ಲರೂ ಕೂಡ ಒಂದು ದಿವಸ ಎಲ್ಲ ಸಾಯಲೇಬೇಕು. The one who is born has to die, that cannot be changed. You ask for another boon. So I should be killed only by a person who has a horse head. ಯಾವ ಮನುಷ್ಯನಿಗೆ ತಲೆ, ಕುದುರೆ ತಲೆ ಇದೆಯೋ ಆ ಕುದುರೆ ತಲೆ ಇರೋ ಮನುಷ್ಯನ ಮಾತ್ರ ನನಗೆ ಸಾವು ಬರಬೇಕು ಅಂತ ಕೇಳ್ಕೊಳ್ತಾನೆ. ತಥಾಸ್ತು ಅಂತ ದೇವಿ ಹೇಳ್ಬಿಡ್ತಾಳೆ, ಕೊಟ್ಬಿಟ್ಟು ಹೊಟ್ಟೋಗ್ಬಿಡ್ತಾಳೆ. Since then the wicked Daitya is troubling very much all the devas and munis. ಆ ದಿನದಿಂದ ಯಾವಾಗ ಆ ವರ ಸಿಕ್ಬಿಡ್ತು ಈ ರಾಕ್ಷಸನಿಗೆ, ರಾಕ್ಷಸರ ಸ್ವಭಾವ ಏನಪ್ಪ ರಾಕ್ಷಸರ ಸ್ವಭಾವ? ಇನ್ನೊಬ್ಬರಿಗೆ ಕಾಟ ಕೊಡೋದೇ ರಾಕ್ಷಸರ ಸ್ವಭಾವ. ಅಸುರರ ಸ್ವಭಾವ ಏನು? ಮತ್ತೊಬ್ಬರಿಗೆ ಕಾಟ ಕೊಡೋದು, ಯಾವಾಗಲೂ ಇನ್ನೊಬ್ಬರಿಗೆ ಕಷ್ಟ ಕೊಡ್ತಾರೆ, ಅದು ಅಸುರರ ಸ್ವಭಾವ. ದೇವತೆಗಳ ಸ್ವಭಾವ ಏನು? ಇನ್ನೊಬ್ಬರು ಸಹಾಯ ಮಾಡೋದು ದೇವತೆಗಳ ಸ್ವಭಾವ. ಒಳ್ಳೆ ಗುಣವಂತರು ಇನ್ನೊಬ್ಬರು ಸಹಾಯ ಮಾಡ್ತಾರೆ. ದುಷ್ಟರು ಏನು ಮಾಡ್ತಾರೆ? ಅವ್ರ ಕಾಲ ಕಳೆಯೋದೇ ಇನ್ನೊಬ್ಬರು ಕಷ್ಟ ಕೊಡೋದು, ಕಾಲ ಕಳೀತಾರೆ. ಸೊ ಆ ಥರ ಸ್ವಭಾವ ಏನು ಮಾಡಿದ್ರೆ ಎಲ್ಲರಿಗೂ ಕಷ್ಟ ಕೊಡ್ತಾನೆ. ಮುನಿಗಳಿಗೆ ಕಷ್ಟ ಕೊಡ್ತಾ ಇದ್ದಾನೆ, ದೇವತೆಗಳಿಗೆ ಕಷ್ಟ ಕೊಡ್ತಾನೆ, ಮನುಷ್ಯರಿಗೆ ಕಷ್ಟ ಕೊಡ್ತಾನೆ. ಎಲ್ಲ ಶುರು ಮಾಡ್ಬಿಟ್ಟು ಹಯಗ್ರೀವ ರಾಕ್ಷಸ ಕೊಡೋಕೆ ಶುರು ಮಾಡಿದ ತಕ್ಷಣ ದೇರ್ ಇಸ್ ನನ್ ಇನ್ ದ 3 worlds ಟು ಕಿಲ್ ಹಿಮ್. ಈ 3 ಲೋಕಗಳಲ್ಲಿ ಅವನನ್ನು ಸಾಯಿಸೋರು ಯಾರೂ ಇಲ್ಲವೇ ಇಲ್ಲ. So let Vishwakarma take a horse's head and fix it on the headless body of Vishnu. ಆದ್ದರಿಂದ ಭಗವಂತನಾದ ನಾರಾಯಣನ ಶರೀರ ಉಳಿದಿದೆಯಲ್ಲ, ಆ ಶರೀರದ ಮೇಲೆ ಒಂದು ಕುದುರೆ ತಲೆಯನ್ನು ತಗೊಂಡ್ಬಿಟ್ಟು ಸೇರಿಸ್ಬಿಡ್ರಿ ಅಂತ ತೀರ್ಮಾನ.
ಸೂತ ಉವಾಚ ಹಯಗ್ರೀವೋಥ ಭಗವಾನ್ ಹನಿಷ್ಯತಿ ತಮಾಸುರಂ ಹನಿಷ್ಯತಿ ತಮಸುರಂ ಪಾಪಿಷ್ಠಂ ದಾನವಂ ಕ್ರೂರಂ ದೇವಾನಾಂ ಹಿತಕಾಮ್ಯಯಾ. ಇವಾಗ ಏನು ಮಾಡ್ತಾರೆ ಅಂದ್ರೆ, ಆ ಹಯಗ್ರೀವನೆಂಬ ಪರಮಾತ್ಮ ಬಂದು ಕುದುರೆ ತಲೆ ಆಗಿದ ತಕ್ಷಣ ಅವ್ರಿಗೇನು ಹೆಸರು ಬರುತ್ತೆ? ಹೊಸ ಹೆಸರು ಹಯಗ್ರೀವ ಅಂತಾನೆ. ರಾಕ್ಷಸರ ಹೆಸರೇನು? ಹಯಗ್ರೀವ. ಅವನು ಕುದುರೆ ತಲೆ ಇರೋವು. ಆದರೆ ಭಗವಂತನಾದ ವಿಷ್ಣುಗೆ ಹಯಗ್ರೀವ ಬರುತ್ತೆ. ಬಿಕಾಸ್ he gets a horse head, he is also going to be called ಹಯಗ್ರೀವ. So he is going to kill the ಹಯಗ್ರೀವ ರಾಕ್ಷಸ. ಸೊ ಹಯಗ್ರೀವರಾದ ವಿಷ್ಣು ಹಯಗ್ರೀವ ರಾಕ್ಷಸನ್ನು ಸಂಹಾರ ಮಾಡ್ತಾರೆ. ಸೂತ ಉವಾಚ ಏವಂ ಸುರಾಂಸ್ತದಾ ಭಾಷ್ಯ ಶರ್ವಾಣಿ ವಿರರಾಮಃ ದೇವಾಸ್ತದಾತಿ ಸಂತುಷ್ಟಾಃ ತಮೂಚುರ್ದೇವಶಿಲ್ಪಿನಂ. ಸೂತ್ರಶಿ ಹೇಳ್ತಾರೆ, ಈ ರೀತಿಯಾಗಿ ದೇವತೆಗಳಿಗೆ ಆಶ್ವಾಸನೆ ಕೊಟ್ಟು ಭಗವತಿ ಶರ್ವಾಣಿ ಸುಮ್ಮನೆ ಆಗ್ಬಿಟ್ಲು. ಭಗವತಿ ಶರ್ವಾಣಿ, ಶರ್ವಾಣಿ ಅಂದ್ರೆ ದೇವಿ ಬಂದು ದೇವತೆಗಳ ಜೊತೆ ಮಾತಾಡ್ತಾ ಇದ್ದಾರೆ. ನಾವು ದೇವಿ ಸ್ಪೀಕಿಂಗ್ ಟು ದೇವತಾ. there's a different earlier what has happened after it has been, that is after she has given the boon. This is a narration. Devi gave the boon and went. It's being narrated. ಸೊ ದೇವಿ ಬಂದು ರಾಕ್ಷಸನಿಗೆ ವರ ಕೊಟ್ಟಿದ್ದಾಳೆ ಅಂತನ್ಬಿಟ್ಟು ಕಥೆ ಹೇಳ್ತಾ ಇದ್ದಾರೆ. ಅವಾಗ ದೇವಿ ಬಂದು ದೇವತೆಗಳನ್ನು ನೋಡಿ ಹೇಳ್ತಾಳೆ, ಹೇ ದೇವತೆಗಳೇ, ನೀವು ವಿಶ್ವಕರ್ಮನನ್ನು ಕರೆದು ಆ ಕುದುರೆಯಲ್ಲಿ ತಲೆಯನ್ನು ತಗೊಂಬಂದು ಭಗವಂತನಾದ ನಾರಾಯಣ ಶರೀರ ಜೊತೆ ಜೋಡಿಸ್ಬಿಡ್ರಿ ಅಂತ ಹೇಳಿ. ದೇವಾ ಊಚುಹು ಕುರು ಕಾರ್ಯಂ ಸುರಾಣಾಂ ವೈ ವಿಷ್ಣು ಶೀರ್ಷಾಭಿಯೋಜನಂ ದಾನವ ಪ್ರವರಂ ದೈತ್ಯಂ ಹಯಗ್ರೀವೋ ಹನಿಷ್ಯತಿ. The Devas became very glad and spoke this to Vishwakarma. Kindly do this Deva work and fix Vishnu's head. He will become Hayagriva and kill the indomitable Danava. ಅದಕ್ಕೆ ವಿಶ್ವಕರ್ಮ, ದೇವತೆಗಳಲ್ಲಿ ಒಂದು ದೇವತೆಗೆ ಹೆಸರು ವಿಶ್ವಕರ್ಮ ಅಂತ. ವಿಶ್ವಕರ್ಮ ಮನುಸ್ತ್ವಷ್ಟ. ವಿಶ್ವಕರ್ಮ ಇದ್ರಲ್ಲಿ ಬರುತ್ತೆ ವಿಶ್ವಕರ್ಮ. ಈ ವಿಶ್ವಕರ್ಮ ಏನು ವಿಶೇಷವಾದ ಗುಣ ಅವರಲ್ಲಿ ಅಂತ ಹೇಳಿದ್ರೆ, ಯಾವುದು ಬೇಕಾದ್ರೂ ಅವನಿಂದ ಸೇರ್ಸಕ್ಕಾಗತ್ತೆ, ಕೂಡ್ಸಕ್ಕಾಗತ್ತೆ, ಮಾಡಕ್ಕಾಗತ್ತೆ. ಆ ವಿಶ್ವಕರ್ಮನ ಕರೆದು, ಏನು ವಿಶ್ವಕರ್ಮ ನೀನು ಬಂದು ಏನು ಮಾಡು, ಒಂದು ಕುದುರೆ ತಲೆ ತಗೊಂಡ್ಬಂದ್ಬಿಟ್ಟು ನೀನು ಈ ಶರೀರದ ಜೊತೆ ಸೇರಿಸ್ಬಿಡು ಅಂತ ದೇವತೆಗಳನ್ನು ಸೇರಿ ಹೇಳ್ತಾರೆ. ಸೂತ ಉವಾಚ ಇತಿ ಶ್ರುತ್ವಾ ವಚಸ್ತೇಷಾಂ ತ್ವಷ್ಟಾ ಚಾತಿ ತ್ವರಾನ್ವಿತ ವಾಜಿಶೀರ್ಷಂ ಚಕ್ರತಾಶು ಚಕ್ರತಾಶು ಖಡ್ಗೇನ ಸುರಸನ್ನಿಧೌ ವಿಷ್ಣು ಶರೀರೇ ತೇನಾಶು ಯೋಜಿತಂ ವಾಜಿಮಸ್ತಕಂ ಹಯಗ್ರೀವೋ ಹರಿರ್ಜಾತೋ ಮಹಾಮಾಯಾ ಪ್ರಸಾದತಃ. Hearing these words of the devatas, what did Vishwakarma do? He went and immediately brought the head of a horse by cutting it off from a horse's head and brought it. And then he joined it to the head of Vishnu's body. Then from that day onwards, Bhagavan Narayana got a new name called as Hayagriva. ಆವತ್ತಿನಿಂದ ವಿಶ್ವಕರ್ಮ ಏನು ಮಾಡೋದು, ಒಂದು ಕುದುರೆ ತಲೆಯನ್ನು ಕತ್ತರಿಸ್ಕೊಂಡು ತಗೊಂಡು ಬಂದು ಅದನ್ನ ನಾರಾಯಣನ ಶರೀರ ಜೊತೆ ಸೇರಿಸ್ಬಿಟ್ಟ. ಸೇರಿಸಿದ ತಕ್ಷಣ ಆವತ್ತಿನಿಂದ ಭಗವಂತನಾದ ನಾರಾಯಣ ಏನು ಹೆಸರು? ಹಯಗ್ರೀವ ಅಂತ ಹೆಸರು ಬಂತು.
ಕಿಯತಾ ತೇನ ಕಾಲೇನ ದಾನವೋ ಮಂದ ದರ್ಪಿತಃ ನಿಹತಸ್ತರಸಾ ಸಂಖ್ಯೇ ದೇವಾನಾಂ ರಿಪುರೋಜಸಾ ಯ ಇದಂ ಶುಭಮಾಖ್ಯಾನಂ ಶೃಣ್ವಂತಿ ಭುವಿ ಮಾನವಾ ಸರ್ವದುಃಖ ವಿನಿರ್ಮುಕ್ತಾ ತೇ ಭವಂತಿ ನ ಸಂಶಯಃ ಮಹಾಮಾಯಾ ಚರಿತ್ರಂಚ ಪವಿತ್ರಂ ಪಾಪನಾಶನಂ ಪಠತಾಂ ಶೃಣ್ವತಾಂ ಚೈವ ಸರ್ವಸಂಪತ್ತಿಕಾರಕಂ. ಜಯ ಜಯ ಶ್ರೀಮದ್ದೇವಿ ಭಾಗವತೆ ಪ್ರಥಮಸ್ಕಂಧೆ ಹಯಗ್ರೀವಾವತಾರ ಕಥನಂ ನಾಮ ಪಂಚಮಃ. ಸ್ವಲ್ಪ ದಿವಸ ಕಳೆದ ನಂತರ ಸೂಕ್ತ ಕಾಲದಲ್ಲಿ ಹಯಗ್ರೀವ ಎಂಬ ರಾಕ್ಷಸನಿಗೂ ದೇವತೆಗಳಿಗೂ ದೊಡ್ಡ ಯುದ್ಧ ಆಯಿತು. ಆ ಯುದ್ಧದಲ್ಲಿ ಭಗವಂತನಾದ ನಾರಾಯಣ ಏನು ಮಾಡಿದ್ರು, ಆ ಹಯಗ್ರೀವನನ್ನು ಸಂಹಾರ ಮಾಡುತ್ತಾರೆ. ಇದೆಲ್ಲ ನಡೆದಿರೋದು ಯಾರಿಂದ? ಇದೆಲ್ಲ ನಡೆದಿರೋದು ದೇವಿ ಮಹಾಮಾಯೆಯಿಂದ. ಆ ಮಹಾಮಾಯೆ ಬಂದು ಏನೇನು ಮಾಡ್ತಾರಂತೆ ಯಾರೆಂದರೂ ಹೇಳಕ್ಕಾಗಲ್ಲ. ಆ ಮಹಾಮಾಯೆಯ ಶಕ್ತಿ ಅದ್ಭುತವಾದ ಶಕ್ತಿ. ದುರ್ಗಾ ಸಪ್ತಸತಿನಲ್ಲೂ ಕೂಡ ನೀವು ನೋಡ್ತೀರಾ. ಆದರೆ ಇವರು ರಾಜ ಮತ್ತು ವೈಶ್ಯ ಬಂದು ಕೇಳ್ತಾರೆ, ಯಾರಿಂದ ಇದಾಗ್ತಾ ಇದೆ ಅಂತ ಹೇಳಿದ್ರೆ ಆಕೆಯೇ ಮಹಾಮಾಯ ಅಂತ ಹೇಳ್ತಾರೆ. ಅಲ್ಲಿ ಕೂಡ ಏನು ಹೇಳ್ತಾರೆ, ಜ್ಞಾನಿನಾಮಪಿ ಚೇತಾನ್ಸಿ ದೇವಿ ಭಗವತಿ ಹಿಸ ಬಲಾದಾಕೃಷ್ಯ ಮೋಹಾಯ ಮಹಾಮಾಯ ಪ್ರಯಚ್ಛತಿ. ದೇರ್ ಆಲ್ಸೋ ಇನ್ ದಿ ದುರ್ಗಾ ಸಪ್ತಸತಿ ಆಲ್ಸೋ ದ ರಿಷಿ ಟೆಲ್ಸ್ ದಿ ವೈಶ್ಯ ಆಸ್ ವೆಲ್ ದ ಕಿಂಗ್, ವಾಟ್ ಎವರ್ ಇಸ್ ಹ್ಯಾಪನಿಂಗ್ ಇನ್ ದಿಸ್ ವರ್ಲ್ಡ್ ಇಟ್ ಇಸ್ ಬಿಕಾಸ್ ಆಫ್ ದಿ ಪವರ್ ಆಫ್ ಮಹಾಮಾಯ. ಸೊ ಇಲ್ಲಿ ಈ ಪ್ರಸಂಗ ಮುಗಿಯಿತು. ಈ ಪ್ರಸಂಗವನ್ನು ಯಾರು ಕೇಳ್ತಾರೋ, ದ ಒನ್ ಹೂ ರೀಡ್ಸ್ ದಿಸ್ ಎಪಿಸೋಡ್ or this episode of Hayagriva, they will all be the recipients of the grace of Devi, and they will all be the recipients of all fortune. ಮುಂದಿನ ಅಧ್ಯಾಯಕ್ಕೆ ಹೋಗೋಣ. Chapter 6 on the preparation for war by Madhukaitabha. ಮಧುಕೈಟಭರು ಯುದ್ಧಕ್ಕೆ ತಯಾರಾಗ್ತಾ ಇರೋ ಪ್ರಸಂಗ ಬರ್ತಾ ಇದೆ. ಅದರಲ್ಲಿ ಬಂದಿದ್ದಲ್ಲ, ಯಾವುದರಲ್ಲಿ ದುರ್ಗಾ ಸಪ್ತಸತಿ ಬಂದಿದೆಯಲ್ಲ, ಮಧುಕೈಟಭ. ಋಷಯ ಊಚು ಸೌಮ್ಯ ಯಚ್ಚ ತ್ವಯಾ ಪ್ರೋಕ್ತಂ ಶೌರೇರ್ಯುದ್ಧಂ ಮಹಾರ್ಣವೇ ಮಧುಕೈಟಭಯೋ ಸಾರ್ಧಂ ಪಂಚವರ್ಷಸಹಸ್ರಕಂ ಕಸ್ಮಾತ್ ತೌ ದಾನವೌ ಜಾತೌ ತಸ್ಮಿನ್ನೇಕಾರ್ಣವೇ ಜಲೇ ಮಹಾವೀರ್ಯೌ ದುರಾಧರ್ಷೌ ದೇವೈರಪಿ ಸುದುರ್ಜಯೌ ಕಥಂ ತಾವಸುರೌ ಜಾತೌ ಕಥಂ ಚ ಹರಿಣಾ ಹತೌ ತದಾ ಚಕ್ಷ ಮಹಾಪ್ರಾಜ್ಞ ಚರಿತಂ ಪರಮಾದ್ಭುತಂ ಶ್ರೋತು ಕಾಮಾ ವಯಂ ಸರ್ವೇ ತ್ವಂ ವಕ್ತಾ ಚ ಬಹುಶ್ರುತಃ ದೇವಾಚ್ಛಾತ್ರೈವ ಸಂಜಾತಃ ಸಂಯೋಗಶ್ಚ ತಥಾ ವಯೋಃ. ಋಷಿಗಳೆಲ್ಲರೂ ಕೇಳ್ತಾರೆ, ಸೂತರನ್ನು ನೋಡಿ, ಸೂತ ಋಷಿಗಳನ್ನು ನೋಡಿ ಕೇಳ್ತಾ ಇದ್ದಾರೆ. ಸೂತ ಋಷಿ ಇಸ್ ದಿ ನರೇಟರ್. ಆಲ್ವೇಸ್ ಇನ್ ನೈಮಿಷಾರಣ್ಯ, ಸೂತ ಋಷಿ ಹೂ ಇಸ್ ದ ಡೈರೆಕ್ಟ್ ಡಿಸೈಪಲ್ ಆಫ್ ವೇದವ್ಯಾಸ ಋಷಿ, ಹೂ ಹ್ಯಾಸ್ ಹರ್ಡ್ ಆಲ್ ದ ಪುರಾಣಸ್ ಫ್ರಮ್ ವೇದವ್ಯಾಸ ಋಷಿ. ಸೂತ ಋಷಿಗಳು ಬಂದು ವೇದವ್ಯಾಸರ ಶಿಷ್ಯರು ಮತ್ತು ಅವರು ಎಲ್ಲ ಪುರಾಣಗಳನ್ನು ಕೂಡ
ವೇದವ್ಯಾಸರಿಂದ ಕೇಳಿದ್ದಾರೆ. ಅದಕ್ಕೋಸ್ಕರ ಶೌನಕಾದಿ ಋಷಿಗಳು, ಹಲವಾರು ಋಷಿಗಳು ಸೇರಿ ಸೂತ ಋಷಿಗಳನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಹೇ ಋಷಿಗಳೇ, ಹೇ ಸೌಮ್ಯರಾದ ಸೂತರೇ, ನೀವು ಹೇಳಿದರೆ ನಮಗೆ 5,000 ವರ್ಷ ಯುದ್ಧ ಮಾಡಿದ್ರು ಭಗವಂತನಾದ ವಿಷ್ಣು ಮಧುಕೈಟ ಬ್ರಜದಲ್ಲಿ ಯುದ್ಧ ಮಾಡಿದ್ರು ಅಂತ ಹೇಳಿದ್ದೀರಾ. ಅವರಿಬ್ಬರು ಕೂಡ ಯಾಕೆ ಹುಟ್ಟಿದ್ರು, ಮತ್ತೆ ಹರಿ ಅವರನ್ನ ಯಾಕೆ ಕೊಂದ್ರು, ಯಾವ ರೀತಿಯಾಗಿ ಇದೆಲ್ಲ ನಡೆಯುತ್ತೆ ಎಂಬುದನ್ನು ನಮಗೆ ಚೆನ್ನಾಗಿ ವರ್ಣನೆ ಮಾಡಿ ಹೇಳ್ರಿ. ಓ ಸೂತ ಋಷಿ, you have told us that Madhu Kaitava, 2 Rakshasas, they were born and that Hari, Lord Vishnu, fought with them for 5,000 years and killed them. Why were they born and why were they killed? Tell me all that happened. Tell us in details. We are all extremely eager to hear it, and you are the great Pandit and speaker present before us. It is our good luck that we have come across you here. ನೀವು ಶ್ರೇಷ್ಠವಾದ ಪಂಡಿತರಾಗಿದ್ದೀರಾ ಮತ್ತು ನೀವೆಲ್ಲವನ್ನು ತಿಳಿದವರಾಗಿರೋದ್ರಿಂದ ನೀವು ನನಗೆ ದಯವಿಟ್ಟು ಅದನ್ನು ಕಥೆಯನ್ನು ನಮಗೆ ಹೇಳಬೇಕು. ಮೂರ್ಖೇಣ ಸಹ ಸಂಯೋಗೋ ವಿಷಾದಪಿ ಸುದುರ್ಜರಃ ವಿಜ್ಞೇನ ಸಹ ಸಂಯೋಗಃ ಸುಧಾರಸ ಸಮಸ್ಮೃತಃ ಜೀವಂತಿ ಪಶವಃ ಸರ್ವೇ ಖಾದಂತಿ ಮೇಹಯಂತಿ ಚ ಖಾದಂತಿ ಮೇಹಯಂತಿ ಚ ಜಾನಂತಿ ವಿಷಯಾಕಾರಂ ವ್ಯವಾಯ ಸುಖಮದ್ಭುತಂ. ಅವಾಗ ಇವ್ರು ಹೇಳ್ತಾರೆ, ಯಾರು ಋಷಿಗಳೆಲ್ಲ ಸೂತ ಋಷಿ ಹತ್ರ ಹೇಳ್ತಾರೆ, ಹೇ ಸೂತ ಋಷಿಗಳೇ, ಒಬ್ಬ ಒಳ್ಳೆ ಮನುಷ್ಯನನ್ನು ನಾವು ಭೇಟಿ ಮಾಡಿದಾಗ, ಇಫ್ ವಿ ಮೀಟ್ ಗುಡ್ ಪೀಪಲ್, ದಟ್ ಈಸ್ ಈಕ್ವಲ್ ಟು ಅಮೃತಂ. ಒಬ್ಬ ಒಳ್ಳೆ ಮನುಷ್ಯನ ನಾವು ಭೇಟಿ ಮಾಡಿದಾಗ ಅದು ಅಮೃತಮಯವಾಗಿರುತ್ತೆ. ಅದೇ ಒಬ್ಬ ದುಷ್ಟ ಮನುಷ್ಯನನ್ನು ನಾವು ಭೇಟಿ ಮಾಡಿದಾಗ ವಿಷ ಕೂಡ ಅಷ್ಟು ಭಯಂಕರವಾಗಿರಲ್ಲ. ಇಫ್ ವಿ ಮೀಟ್ ಅ ವಿಕೆಟ್ ಪರ್ಸನ್, then that is even worse than touching or consuming poison. Whereas if you meet a good person, it is like nectar. So this person, many living beings are living in this world. All of them eat and then they also have all other pleasures also. But what we learn from them is that they are the wise people, and the good people do not just live like all living beings. They have got a purpose in life. That we understand. न तेषां सदसज्ञानं विवेको न च मोक्षदः पशुभिस्ते समाज्ञेया येषां न श्रवणादरः मृगाद्या पशवः केचित् जानन्ति श्रावणं सुखम् अश्रोत्रा फणिनश्चैव मुमुहुर्नादपानतः. The people who are just involved in the pleasures of this world, only in the pleasures of this world, which are more transitory, they are not permanent also. Those people, are they not equal to only animals? ಈ ಜಗತ್ತಿನ ಬರೀ ಸುಖಗಳಲ್ಲಿ ಮಾತ್ರ, ಇಂದ್ರಿಯ ಸುಖಗಳಲ್ಲಿ ಮಾತ್ರ ತನ್ನ ಕಾಲವನ್ನು ಕಳೆಯುತ್ತಿರುವರು. ಅವರು ಬಂದು ಪಶುಗೆ ಸಮಾನವಾದಲ್ಲ, ಪಶುಗೆ ಸಮಾನ ಅವರು ತಾನೇ ಅವರು. ಅದೇ ರೀತಿಯಾಗಿ ಯಾರು ಒಳ್ಳೆಯ ಮಾತನ್ನು ಕೇಳುವ ಸುಖವನ್ನು ಅನುಭವಿಸಿದ್ದಾರೋ, ಆ ಕೇಳುವ ಸುಖವನ್ನು ಅನುಭವಿಸಿರೋರು ಅವರು ಬಂದ್ಬಿಟ್ಟು ದೊಡ್ಡ ವ್ಯಕ್ತಿಗಳು, ಬುದ್ಧಿವಂತರು. ಕೇಳುವ ಸುಖವನ್ನು ಹಾವು ಕೂಡ ಚೆನ್ನಾಗಿ ಅನುಭವ ಮಾಡಿದೆ. ನೋಡಿದ್ದೀರಾ ನೀವು? ಹಾವಿಗೆ ಅದೇನು ನೋಡ್ತಾರೆ, ಆ ಒಂದು ಪೀಪಿಯನ್ನು ಊದ್ತಾರಲ್ಲ, ಊದಾಗ ಏನಾಗುತ್ತೆ, ಹಾವು ಏನು ಮಾಡುತ್ತೆ, ಹಾಗೇ ಮೋಹಿತವಾಗುತ್ತೆ. ಈವನ್ ದಿ ಸ್ನೇಕ್ಸ್ ಆಲ್ಸೋ ಆರ್ ಕಂಪ್ಲೀಟ್ಲಿ ಇನ್ಫ್ಯಾಚುಯೇಟೆಡ್ ಬೈ when the music is sounded to the snakes. Same way, this particular, the people who know the value of the good words going into the ears, they are the wise people. पंचानाम इंद्रियाणाम वै शुभे
श्रवणदर्शने श्रवणाद्वस्तु विज्ञानम् दर्शनाच्चित्तरञ्जनम् श्रवणं त्रिविधं प्रोक्तम् सात्विकं राजसं तथा तामसं च महाभागा सुज्ञोक्तं निश्चयान्वितम् सात्विकं वेदशास्त्रादि साहित्यं चैव राजसम् तामसं युद्धवार्ता च परदोषप्रकाशनम् ಪಂಚಾನಾಂ ಇಂದ್ರಿಯಾಣಾಂ ವೈಶುಭೇ ಶ್ರವಣ ದರ್ಶನೆ. 5 ಇಂದ್ರಿಯಗಳು ಮನುಷ್ಯನಿಗಿದೆ. 5 ಇಂದ್ರಿಯಗಳಿವೆ. ಈ 5 ಇಂದ್ರಿಯಗಳಲ್ಲಿ ಕೇಳುವ ಇಂದ್ರಿಯ ಮತ್ತು ಕಣ್ಣಿನ ಇಂದ್ರಿಯ ಎರಡು ತುಂಬಾ ಶ್ರೇಷ್ಠವಾದವು. ದೀಸ್ ಟು ಆರ್ ಸಪೋಸ್ ಟು ಬಿ ವೆರಿ ಗ್ರೇಟ್, ವೆರಿ ವೆರಿ ಸ್ಪೆಷಲ್. ದಿ ವಿಜುವಲ್ ಫ್ಯಾಕಲ್ಟಿ and the hearing faculty, auditory faculty, they are considered as being greater than the other 3 indriyas. The reason is because shravanad vastu vijnanam, by listening we also get knowledge of different things, and darshana chitta ranjanam, by seeing them our mind is elated. So these two are very very special. Shravanam trividham proktam, the listening faculty is of 3 types. Listening, the content of listening is of 3 types. Number 1 is called as satvika, second is called as rajasa, and third is tamasa. 3 ಪ್ರಕಾರವಾದ ವಿಷಯಗಳನ್ನು ನಾವು ಶ್ರವಣ ಮಾಡಬಹುದು. ಒಂದು ಬಂದ್ಬಿಟ್ಟು ಸಾತ್ವಿಕ, ರಾಜಸ, ತಾಮಸ. ಸಾತ್ವಿಕ ಅಂದರೆ ವೇದಶಾಸ್ತ್ರಾದಿಗಳು, ವೇದಾಸ್ ಅಂಡ್ ಶಾಸ್ತ್ರ. ಲಿಸನಿಂಗ್ ಟು ದೆಮ್, when you say shastra, that means scriptures. Listening to the vedas and the other scriptures, that is equal to satvika shravanam. If you listen to only literature which you call as fiction, fictional literature, that is called as rajasam. And if we listen to history where people have fought, and if we listen to people of, where one finding out faults of another, that is called as tamasam. So 3 types of things we can listen to. 3 ವಿಧವಾದ ಶ್ರವಣ ಮಾಡಬಹುದು. ಮೊದಲನೇದು ಯಾವುದು? ಶಾಸ್ತ್ರ ಮತ್ತು ವೇದಗಳ ಶ್ರವಣ. ಎರಡನೇದು ಸಾಹಿತ್ಯ. ಸಾಹಿತ್ಯ ಅಂತ ಹೇಳಿದ್ರೆ ಕಲ್ಪನೆಯಿಂದ ಬರೆದಿರೋ ಕಥೆಗಳು, ಕಲ್ಪನೆಯಿಂದ ಬರೆದಿರೋ, ಇದೆಲ್ಲ ಕಲ್ಪನೆ ಅಲ್ಲ, ಶಾಸ್ತ್ರಗಳೆಲ್ಲ ಕಲ್ಪನೆ ಅಲ್ಲ, ಇವೆಲ್ಲ ನಿಜವಾಗಿ ನಡೆದಿರೋವು, ಕಲ್ಪನೆಯಿಂದ ಬರ್ತಿರೋ ಕಥೆಗಳು, ಅವೆಲ್ಲವೂ ಕೂಡ ರಾಜಸ ಆಗುತ್ತೆ. ಮತ್ತೆ ಇತಿಹಾಸ, ಇಂಥವ್ರು ಬಂದರು, ಅವ್ರನ್ನ ಕೊಂದರು, ಇವ್ರು ಬಂದರು, ಇವ್ರನ್ನ ಕೊಂದರು ಎಲ್ಲ ಕೇಳೋದೆಲ್ಲ ತಾಮಸ. ಅದರಲ್ಲಿ ಕೂಡ ಬೇರೆಯವರ ದೋಷಗಳ ಬಗ್ಗೆ ಮಾತಾಡೋದೆಂಬುದು ತುಂಬಾ ದೊಡ್ಡ ತಾಮಸ ವೃತ್ತಿ, ತಾಮಸ ಶ್ರವಣ. ಸಾತ್ವಿಕಂ ತ್ರಿವಿಧಂ ಪ್ರೋಕ್ತಂ ಪ್ರಜ್ಞಾವದ್ಧಿಶ್ಚ ಪಂಡಿತೈ ಉತ್ತಮಂ ಮಧ್ಯಮಂ ಚೈವ ತಥೈವಾಧಮಂ ಇತ್ಯುತ ತಥೈವಾಧಮಮಿತ್ಯುತ ಉತ್ತಮಂ ಮೋಕ್ಷಫಲದಂ ಸ್ವರ್ಗದಂ ಮಧ್ಯಮಂ ತಥಾ ಅಧಮಂ ಭೋಗದಂ ಪ್ರೋಕ್ತಂ ನಿರ್ಣೀಯ ವಿದಿತಂ ಬುಧೈ ಸಾಹಿತ್ಯಂ ಚೈತತ್ರಿವಿಧಂ ಸ್ವೀಯಾಯಾಂ ಚೋತ್ತಮಂ ಸ್ಮೃತಂ ಮಧ್ಯಮಂ ವಾರಯೋಷಾಯಾಂ ಪರೋದ್ದಾಯಾಂ ತಥಾಧಮಂ ಪರೋಢಾಯಾಂ ತಥಾಧಮಂ. ಓಂ ಶಕ್ತಿ, ಓಂ ಶಕ್ತಿ, ಓಂ ಶಕ್ತಿ, ಓಂ ಶಕ್ತಿ, ಓಂ ಶಕ್ತಿ, ಓಂ ಶಕ್ತಿ, ಆದಿಶಕ್ತಿ ಮಹಾಶಕ್ತಿ
विष्णु शक्ति शिव शक्ति ओम। इच्छा शक्ति ज्ञान शक्ति क्रिया शक्ति ओम। शक्ति ओम शक्ति ओम शक्ति शक्ति ओम शक्ति ओम शक्ति ओम शक्ति ओम शक्ति ओम शक्ति ओम सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्ति। सर्वे भवन्तु सुखिनः सर्वे सन्तु निरामयाः।